ನಮಸ್ತೆ ಎಲ್ರಿಗೂ. ಇದು ಹಾಸ್ಯ ಸೀರಿಯಲು. ನಾಳಿದ್ದು ಎಪಿಸೋಡ್ ಏನಾಗುತ್ತೆ ನೋಡುವ. ಇಲ್ಲಿ ಸೂರ್ಯ ಮತ್ತು ಮೀನಾ ಮಾತಾಡ್ತಾ ಇರ್ತಾರೆ. ಈ ಥರ ಕೃಷ ಅಜ್ಜಿ ಫೋನ್ ಮಾಡಿದರೆ ಈ ಥರ ಬೈತಾ ಇದ್ದಾರೆ. ಇದಕ್ಕೆ ಏನೋ ಕಾರಣ ಇರ್ಬೋದು. ಯಾಕೆಂದರೆ ಕೃಷ್ಣ ಒಂದು ಥರ ಇರ್ತಾನೆ. ಅವರು ಆ ಥರ ಮೊದಲೆಲ್ಲ ಮಾತಾಡ್ತಾ ಇರಲಿಲ್ಲ, ಈ ಥರ ಮಾತಾಡಬೇಕು. ಏನಾದರೂ ಇರ್ಬೋದು, ಅದರ ಹಿಂದೆ ಯಾರಿದ್ದಾರೆ ಅಂತ ನೋಡಬೇಕು. ಹಾಗೆ ಅಮ್ಮ ಯಾರಂತ ಕಂಡುಹಿಡಿಯಬೇಕು ಅಂತ ಸೂರ್ಯ ಮೀನನ ಹತ್ರ ಇರ್ತಾನೆ. ಆವಾಗ ರೋಹಿಣಿ ಇದನ್ನು ಕೇಳ್ತಾ ಇರ್ತಾಳೆ. ನೀವು ಹೇಳಿದ್ರಲ್ಲ ಅವರು ಊರು ಬಿಟ್ಟು ಹೋಗಿದ್ದಂತೆ, ಹೇಗೆ ಕಂಡಿಡ್ದು? ನಮ್ಮ ಅಜ್ಜಿ ಮನೆ ನಿಯರ್ ಅಲ್ವಾ ಅವ್ರದ್ದು, ಅಕ್ಕ ತಂಗಿದ ಮನೆ ಇರೋದು. ಸೊ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಗ್ಬೋದು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ರೋಹಿಣಿಗೆ ಟೆನ್ಷನ್ ಆಗುತ್ತೆ, ಇವ್ರಿಗೆ ಏನಾದರೂ ಗೊತ್ತಾಗಿದ್ರೆ ನನ್ನ ಇನ್ನೆಲ್ಲ ಅಂತ. ನಾನು ಅಜ್ಜಿಯಲ್ಲಿ ಕೇಳಿ ಹೇಳ್ತೀನಿ ಅಂತ ಹೇಳ್ತಾನೆ ಸೂರ್ಯ. ಇಲ್ಲಿ ರೋಹಿಣಿ ಕೇಳಿ ಮನೆ ರೂಮ್ಗೆ ಹೋಗ್ತಾಳೆ. ಹಾಗೆ ಮಲಗಿರುವಾಗ ಅವಳಿಗೆ ಕನಸು ಬೀಳುತ್ತೆ. ಇದೆಲ್ಲ ಗೊತ್ತಾಗಿ ಮನೋಜ್ ಮತ್ತು ಶಾಂತಿ ಮನೆಯಿಂದ ಅವಳನ್ನು ಹೊರಗಡೆ ಹಾಕುವುದು, ಆ ಥರ ಕೆಟ್ಟ ಕನಸು ಬೀಳುತ್ತೆ. ಹಾಗೆ ಇನ್ನೊಂದು ಕಡೆ ಮೀನಾ ಬೆಳಿಗ್ಗೆ ಹೂ ಕೊಡ್ಲಿಕ್ಕೆ ಅಂತ ಗಾಡಿಯಲ್ಲಿ ಹೊರಟಿರುವಾಗ ಇಲ್ಲಿ ಯಾರೋ ಒಬ್ಬನು ಅವಳನ್ನು ಅಬ್ಸರ್ವ್ ಮಾಡುವಾಗೆ ಕಾಣುತ್ತೆ. ಸೊ ಅವಳಿಗೆ ಭಯ ಆಗುತ್ತೆ. ಅವಳು ಸೀದಾ ಆರ್ಮ್ ಆಗ್ತಾ ಇರ್ತಾನೆ. ಇವನು ಯಾರು ಅಂತ ಅಂದ್ಕೊಳ್ತಾಳೆ, ಒಂಥರ ನೋಡ್ತಾನಲ್ಲ ಅಂತ. ಸೊ ಅದಕ್ಕೆ ಭಯದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾಳೆ. ಆವಾಗ ಅವನು ಫಾಲೋ ಮಾಡ್ಕೊಂಡು ಬರ್ತಾನೆ ಅವಳನ್ನು. ಅವಳು ಎಷ್ಟೇ ಹೋದರೂ ಅಷ್ಟಲ್ಲಿ ಅವನು ಫಾಲೋ ಮಾಡ್ಕೊಂಡು ಬರ್ತಾನೆ. ಸೊ ಅದಕ್ಕೆ ಭಯದಿಂದ ಪೂಜನ್ ಮನೆ ಗೊತ್ತಿರುತ್ತಲ್ಲ ಮೀನನಿಗೆ, ಅದಕ್ಕೆ ಪೂಜನ್ ಮನೆಗೆ ಅವಳು ಓಡ್ತಾಳೆ. ಟೈಮಲ್ಲಿ ಇಲ್ಲಿ ಪೂಜನ್ ಮನೆಯಲ್ಲಿ ರೋಹಿಣಿನೂ ಇರ್ತಾಳೆ. ಹಾಗೆ ಪೂಜಾ ಸೂರ್ಯನ ಮೊಬೈಲಲ್ಲಿ ವಿಡಿಯೋ ನೋಡ್ತಾ ಇರ್ತಾಳೆ. ಸೊ ರೋಹಿಣಿ ಬಂದು ಏನು ನೋಡ್ತಿದ್ದೆ ವಿಡಿಯೋ ಅಂತ ಕೇಳ್ತಾಳೆ. ಹಾಗೆ ಏನು ವಿಡಿಯೋ ನೋಡ್ತಿದ್ದೆ ನೋಡು, ಒಂದು ಕಪಲ್ಸ್ ಎಷ್ಟು ಚೆನ್ನಾಗಿದ್ದಾರೆ, ಈ ಥರ ಇರಬೇಕು, ಆ ಥರ ಎಲ್ಲ ಮಾತಾಡ್ತಾ ಇರ್ತಾಳೆ ಪೂಜಾ. ಅಲ್ಲ, ನೀನು ಹೇಳಿದಲ್ವ ಈ ಫೋನನ್ನು ಅಡಗಿಸಿಡ್ತೀನಿ ಅಂತ, ನೋಡಿದ್ರೆ ನೀನು ಅದೇ ಮೊಬೈಲಲ್ಲಿ ವಿಡಿಯೋ ನೋಡ್ತಿದ್ಯಾ ಅಂತ ಬೈತಾಳೆ ರೋಹಿಣಿ. ಅಲ್ಲ, ಮನೆಯಲ್ಲೆಲ್ಲ ನಾನು ನೋಡೋದು ಅಂತ ಪದೇ ಈ ಥರ ನೋಡ್ತಿದ್ರೆ ಅದು ನನಗೆ ಪ್ರಾಬ್ಲಮ್, ಎಲ್ಲಿಯಾದರೂ ಬಿಸಾಡೋ ಅದನ್ನು ಅಂತ ಹೇಳ್ತಾನೆ. ಸಮುದ್ರಕ್ಕೆ ಏನಕ್ಕಾದರೂ ಬಿಸಾಡೋ ಅಂತ ರೋಹಿಣಿ ಹೇಳ್ತಾಳೆ. ಏನು ಬಿಸಾಡಬೇಕಾ? ಇದರಲ್ಲಿ ಮೀನಾ ಮತ್ತು ಸೂರ್ಯ ಅವ್ರದ್ದು ಎಷ್ಟು ಚೆನ್ನಾಗಿರೋ ಫೋಟೋಸ್ ಎಲ್ಲದ, ಅವ್ರದ್ದು ಮೆಮೊರಿ ಅಲ್ವಾ. ಅದನ್ನ ನೋಡ್ಕೊಂಡಿದ್ರೆ ನನಗೆ ಅನಿಸುತ್ತೆ ನನಗೂ ಇದೇ ಥರ ಪಾರ್ಟ್ನರ್ ಬೇಕಂತ. ಆ ಥರ ಬೇಕಾದರೆ ನೀನು ಯಾವುದಾದ್ರೂ ಬುಕ್ಸ್ ತೆಕ್ಕೊಂಡು ಓದು ಅಂತ ರೋಹಿಣಿ ಹೇಳ್ತಾಳೆ. ಆ ಕಪಲಿಂದ ನನ್ನ ಕಪಲು ದೂರ ಮಾಡಬೇಡ ಅಂತ ಹೇಳ್ತಾಳೆ ಪೂಜಾ. ಹಾಗೆ ನೋಡು, ಇದು ನಿಮ್ಮ ಮೀನನಿಗೆ ಗೊತ್ತು ನಿನ್ನ ಮನೆ. ಇನ್ ಕೇಸ್ ಹೌದು ಅವಳು ಹೋಗಿ ಕಟ್ಟಲಿಕ್ಕೆ ಬಂದಿದ್ಲು, ಇನ್ ಕೇಸ್ ಬೇರೆ ಟೈಮ್ ಬಂದಾಗ ನಿನ್ನ ಮೊಬೈಲಲ್ಲಿ ಸೂರ್ಯನ ಮೊಬೈಲ್ ಇಲ್ಲಿ ಇರೋದು ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ನೋಡು, ಈ ಫೋನು ಯಾರಿಗೂ ಸಿಗಬಾರ್ದು, ಮೀನನಿಗೆಲ್ಲ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ, ಬೇಗ ಬಿಸಾಡು ಆಯಿತು ಅಂತ ಹೇಳಿ ಮತ್ತೆ ನೋಡ್ತಾಳೆ. ನೋಡು, ನಾನು ಮತ್ತೆ ಬಿಸಾಡು ಅಂದರೆ ಮತ್ತೆ ವಿಡಿಯೋ ಇಟ್ಕೊಂಡು ಕೂತಿದ್ಯಲ್ಲ. ಹೌದು, ಲಾಸ್ಟ್ ಟೈಮ್ ಒಂದು ನೋಡ್ತೀನಿ ಅಂತ, ಇನ್ ಕೇಸ್ ಯಾರಿಗಾದ್ರೂ ಕೈ ಸಿಕ್ಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅದೇ ಟೈಮ್ಗೆ ಮೀನಾ ಟೆನ್ಷನಲ್ಲಿ ಹೆದರಿಕೆಯಿಂದ ಪೂಜಾರ ಮನೆಗೆ ಬರ್ತಾಳೆ, ಬಾಗಿಲು ಬಡೀತಾಳೆ. ಆವಾಗ ಇವಳು ಫೋನ್ ಇಟ್ಕೊಂಡು ಓಪನ್ ಮಾಡ್ಲಿಕ್ಕೆ ಹೋಗ್ತಾಳೆ. ಪೂಜಾ ಹೇಳ್ತಾಳೆ, ಈಗಲೂ ಮೀನಾನೇ ಬಂದಿರೋದಾ ನೋಡುವ, ಜಾಸ್ತಿ ಓವರ್ ಥಿಂಕ್ ಮಾಡಬೇಡ ಅಂತ ರೋಹಿಣಿಗೆ ಬೈತಾಳೆ. ನೋಡಿದರೆ ಅಲ್ಲಿ ಮೀನಾನೇ ಬಂದಿರ್ತಾಳೆ, ಇವಳ ಕೈಲಿ ಫೋನ್ ಇರುತ್ತೆ. ಅದೇ ಹೊತ್ತಲ್ಲಿ ಮೀನಾ ಬರ್ತಾಳೆ. ಆವಾಗ ಪೂಜನ ಕೈಲಿ ಫೋನ್ ಇರ್ತಾಳೆ. ರೋಹಿಣಿ ಕಣ್ಣಲ್ಲಿ ಹೇಳ್ತಾಳೆ ಫೋನ್ ಅಡಗಿಸು ಅಂತ. ಹಾಗೆ ರೋಹಿಣಿ ಕೇಳ್ತಾಳೆ, ಮೀನಾ ಏನಾಯಿತು? ಆವಾಗ ಮೀನು ಹೇಳ್ತಾಳೆ, ನೀನು ಇಲ್ಲಿದ್ಯಾ? ಹೌದು, ಏನಾಯಿತು? ನಾನು ಕೊಡ್ಲಿಕ್ಕಂತ ಬಂದಾಗ ಯಾರೋ ನನ್ನ ಫಾಲೋ ಮಾಡ್ಕೊಂಡು ಬಂದರು ಅಂತ ಹೇಳ್ತಾಳೆ ಮೀನಾ. ಅವನನ್ನು ತುಂಬ ಸಲ ನೋಡಿದ್ದೀನಿ, ಅವನು ತುಂಬ ಸಲದಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದ. ಇವತ್ತು ಏನು ಹೌದು ಫಾಲೋ ಮಾಡ್ಕೊಂಡು ಬರ್ತಿದ್ದ. ಅದಕ್ಕೆ ಇಲ್ಲಿ ವಿದ್ಯಾ ಮನೆ ಗೊತ್ತಿತ್ತು, ಅದಕ್ಕೆ ಬಂದೆ. ಎಲ್ಲಿದ್ದಾನೆ ಅವನು? ಅಲ್ಲಿ ಕೆಳಗಡೆ ಇದ್ದಾನೆ ಅಂತ ಹೇಳ್ತಾಳೆ ಮೀನಾ. ಆಗ ಪೂಜೆ ಹೇಳ್ತಾನೆ, ನಮ್ಮ ಏರಿಯಾಕ್ಕೆ ಬಂದಿದ್ದಾನೆ, ನಾನು ನೋಡ್ತೀನಿ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಇರಲ್ಲ. ಅವನು ಇಲ್ಲ ಹೋಗಿದ್ದಾನೆ, ನೀನೇನು ಹೆದರಬೇಡ, ನೀನು ಊಟ ಮಾಡಿ ಆಯ್ತಾ? ರೋಹಿಣಿ ಕೇಳ್ತಾಳೆ, ಬೇಡ ನನಗೆ ಅಂತ ಮೀನು ಹೇಳ್ತಾಳೆ. ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ರೋಹಿಣಿ ಓಕೆ ಅಂತ ಹೇಳ್ತಾಳೆ. ಆವಾಗ ಪೂಜೆ ಹೇಳ್ತಾಳೆ, ಬೇಡ ಹೋಗಬೇಡ, ನೀನು ಈಗ ತುಂಬ ಟೆನ್ಷನಲ್ಲಿದೆ, ಕೂತ್ಕೊಂಡು ನಾನು ನಿನಗೆ ನೀರು ಕೊಡ್ತೀನಿ ಅಂತ ಹೇಳಿ ಫೋನ್ ಅಲ್ಲೇ ಸೋಫಾದಲ್ಲಿ ಇರ್ತಾಳೆ. ಮೀನಾ ಕೂತ ಅಲ್ಲೇ. ಇಲ್ಲಿ ರೋಹಿಣಿಗೆ ಹೆದರಿಕೆ ಆಗುತ್ತೆ, ಅಯ್ಯೋ ಇವಳು ಫೋನ್ ನೋಡಿದರೆ ನನ್ನ ಕತೆ ಗೋವಿಂದ ಅಂತ. ಹಾಗೆ ನೀರು ಕುಡಿಯುವಾಗ ಇವಳು ನೋಡ್ತಾಳಂತ ಭಯದಲ್ಲಿ ಇರ್ತಾಳೆ.
ರೋಹಿಣಿ ಸದ್ಯಕ್ಕೆ ನೋಡಿರಲ್ಲ ಮೀನು. ನಾನು ಹೋಗ್ತೀನಿ ಅಂತ ಹೇಳುವಾಗ ರೋಹಿಣಿ ಓಕೆ ಅಂತ ಹೇಳಿದ್ರೆ ಶ್ರುತಿ ಪೂಜೆ ಹೇಳ್ತಾಳೆ ಬೇಡ ಭಯದಿಂದ ಇದೆಯಲ್ಲ ಸ್ವಲ್ಪ ಕೂತ್ಕೊಂಡು ಹೋಗು ಅಂತ. ಅವಾಗ ರೋಹಿಣಿ ಹೇಳ್ತಾಳೆ ಅವಳು ಹೋಗ್ತೀನಿ ಅಂತ ಹೇಳ್ತಾಳೆ ಅಲ್ಲ, ಹೋಗ್ಲಿ ಅವಳಿಗೆ ಬೇರೆ ಕೆಲಸ ಇಲ್ವಾ ಕೂತ್ಕೊಂಡೇ ಇರೋದಾ ಅಂತ ಬೈತಾಳೆ ಪೂಜನಿಗೆ. ಹಾಗೆ ರೋಹಿಣಿಗೆ ಹೇಳ್ತಾಳೆ ಇದನ್ನು ಮನೇಲಿ ಹೇಳ್ಬೇಡ ಮತ್ತೆ ಮಾವನು ಟೆನ್ಷನ್ ಮಾಡ್ಕೊಳ್ತಾರೆ, ಅತ್ತೆನೂ ಸುಮ್ಮನೆ ಬೈತಾರೆ ನನಗೆ ಅಂತ. ಆಯಿತು ಯಾರಿಗೂ ಹೇಳಲ್ಲ ಅಂತ ಹೇಳಿ ಹೋಗ್ತಾಳೆ ಮೀನಾ. ರೋಹಿಣಿನೂ ಅಲ್ಲೇ ಇರ್ತಾರೆ. ಪೂಜೆ ಬಾಗಿಲು ಹಾಕ್ಕೊಳ್ತಾಳೆ. ಇವಳಿಗೆ ಕೋಪ ಬಂದಿರುತ್ತೆ. ಇನ್ ಕೇಸ್ ಒಂದು ಸ್ವಲ್ಪ ಇದರಲ್ಲಿ ಗೊತ್ತಾಗಿದ್ದರೆ ಫೋನು ಇವಳು ಇಡೀ ಜಾಲಾಡ್ತಿದ್ದ ಸೂರ್ಯ. ಅದಕ್ಕೆ ಅವಳು ಓದ್ಕೊಟ್ಲೆ ರೋಹಿಣಿ ಸರಿಯಾಗಿ ಬಡೀತಾಳೆ. ನಾನು ಹೇಳಿಲ್ವ ಯಾವಾಗ ಬೇಕಾದರೂ ಅವಳು ಬರ್ಬೋದಂತ, ನನಗೇನು ಕನಸು ಬಿದ್ದಿತ್ತು ಅವಳು ಬರ್ತಾಳೆ ಅಂತ. ಅಲ್ಲ ಅವಳು ಏನೋ ಭಯದಲ್ಲಿ ಬಂದಿದ್ದಾಳೆ ಅಂತ ಪೂಜೆ ಹೇಳ್ತಾಳೆ. ಹಾಗೆ ಇಲ್ಲಿ ಸೂರ್ಯ ಅವನ ಫ್ರೆಂಡ್ಸ್ ಜೊತೆ ಒಬ್ಬನ ಫ್ರೆಂಡ್ದು ಕೇಕ್ ಎಲ್ಲ ಕಟ್ ಮಾಡ್ತಾನೆ. ಹಾಗೆ ಅವನ ತಮ್ಮ ಬರ್ತಾನೆ. ನೋಡಿದರೆ ಯಾರು ಮೀನನಿಗೆ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ ಅವನೇ ಆಗಿರ್ತಾನೆ. ಸೊ ಇವನೇ ನಮ್ಮ ಫ್ಯಾಮಿಲಿಯಲ್ಲಿ ಓದಿರ್ತು, ನಾನು ಓದಿಲ್ಲ, ಇವನು ಒಳ್ಳೆ ಜಾಬಲ್ಲಿದ್ದಾನೆ, ಮದುವೆ ಮಾಡೋದಲ್ಲ ಅಂತ ಸೂರ್ಯ ಹೇಳ್ತಾನೆ. ಈ ಥರ ಮದುವೆ ಆದರೆ ಲವ್ ಮ್ಯಾರೇಜ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಹೌದಾ, ನನ್ನ ತಮ್ಮನು ಮದುವೆ ಆಗಿ ಚೆನ್ನಾಗಿದ್ದಾನೆ ಅಂತ ಹೇಳ್ತಾನೆ. ಹೌದು ಅವನು ನೋಡಿದ್ದಾನೆ ಅಂತ ಹೇಳಿದ್ದಾನೆ, ಟ್ರೈ ಮಾಡ್ತಿದ್ದಾನೆ ಅಂತ. ಏನು ಟ್ರೈ ಮಾಡಿ? ಹೌದು ಈಗ ಅಷ್ಟೇ ನೋಡಿದೆ, ಆದರೆ ಅವಳ ಹತ್ರ ಮಾತಾಡಲಿಕ್ಕೆ ಭಯ ಆಗುತ್ತೆ. ಏನಕ್ಕೆ ಭಯ ಅಂತ ಕೇಳ್ತಾನೆ ಸೂರ್ಯ. ಏನಾದರೂ ಐಡಿಯಾ ಕೊಡಿ ಇವನಿಗೆ ಲವ್ ಮಾಡಲಿಕ್ಕೆ, ಹೇಗೆ ಪ್ರಪೋಸ್ ಮಾಡೋದು ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ ಬಾ ನಾನು ಹೇಳ್ತೀನಿ ಅಂತ. ಅಲ್ಲ ಯಾವ ಲೆವೆಲಲ್ಲಿದ್ದೆ ನಿನ್ನ ಲವ್ ಅಂತ? ಇವಾಗಷ್ಟೇ ನೋಡ್ತಾ ಇದ್ದೀನಿ, ಅವಾಗ ಕಣ್ಣಿನ ಸ್ವಲ್ಪ ನೋಡ್ಕೊಂಡಿದ್ದೀನಿ ಅಷ್ಟೇ, ಬೇರೇನಿಲ್ಲ. ಈ ಥರ ಆದರೆ ಬೇರೆ ಯಾರಾದರೂ ಅಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ ಸೂರ್ಯ. ಆದರೆ ಅವನಿಗೆ ಸೂರ್ಯನಿಗೆ ಗೊತ್ತಿಲ್ಲ ಮೀನನಿಗೆ ಇವನು ಲವ್ ಮಾಡ್ತಾ ಇರೋದಂತ. ಇಲ್ಲಿ ಸೂರ್ಯ ಹೇಳ್ತಾನೆ ಯಾವ ಥರ ಲವ್ ಮಾಡಬೇಕಂತ ಎಲ್ಲ. ಹಾಗೆ ನೆಕ್ಸ್ಟ್ ಇದರಲ್ಲಿ ಪೂಜಾ ನಡ್ಕೊಂಡು ಬರ್ತಾ ಇರುವಾಗ ಅವಳು ಚಪ್ಪಲು ಕಟ್ಟಾಗುತ್ತೆ. ಹಾಗೆ ಅವಳು ಮೀನ ಕೆಲಸ ಕೊಟ್ಟಿರ್ತಾಳೆ ಒಂದು ಅಜ್ಜಿಗೆ ಚಪ್ಪಲು ಹೊಲಿಲ್ಲ, ಅಲ್ಲಿ ಹೋಗಿ ಚಪ್ಪಲು ಹೊಲ್ಕೊಂಡು ಅವಳು ರಿಕ್ಷಾದಲ್ಲಿ ಹೋಗ್ತಾಳೆ. ಆ ಥರ ಮಾಡಿದಾಗ ಅವಳ ಬ್ಯಾಗಿಂದ ಮೊಬೈಲ್ ಬೀಳುತ್ತೆ, ಸೂರ್ಯನ ಮೊಬೈಲ್ ಕೆಳಗಡೆ ಬೀಳುತ್ತೆ. ಅವ್ರು ಕರೀತಾರೆ, ನೋಡಮ್ಮ ಫೋನ್ ಅಂತ ಎಷ್ಟು ಕರೆದ್ರೂ ಅವರೊಂದಿಗೆ ಕೇಳಲ್ಲ. ಇವರು ಹೋಗಿ ತಗೊಂಡು ಬರ್ತಾರೆ ಫೋನು. ಹಾಗೆ ರೋಹಿಣಿ ಫೋನ್ ಮಾಡ್ತಾಳೆ. ಅವಾಗ ಇವಳು ಆಟೋದಲ್ಲಿ ಹೋಗಾಗ ಏನು ನಿಂದು? ಅಲ್ಲ ನಾನು ಹೇಳ್ದೆ ಕೆಲಸ ಮಾಡಿದೆ, ಅಲ್ಲ ನನಗೆ ಆಫೀಸ್ನಲ್ಲಿದ್ದಾಗೆ ಕೆಲಸ ಮಾಡಿದೆ ಅಂತ ಕೇಳ್ತಿದ್ಯಲ್ಲ, ಅಲ್ಲ ನಿನ್ನಲ್ಲಿ ಫೋನ್ ಇರೋ ತನಕ ನನಗೆ ಅದು ಟೆನ್ಷನ್ನೇ, ಅದಕ್ಕೆ ಹೇಳ್ತಿರೋದು, ನಾನು ಹೇಳ್ದಾಗೆ ಅದು ಬಿಸಾಡಿದ್ಯಾ ಅಂತ ಕೇಳ್ತಾಳೆ. ಹಾಗೆ ಫೋನ್ ಅಂತ ನೋಡಿದರೆ ಫೋನ್ ಇಲ್ಲ. ಅಯ್ಯೋ ಫೋನ್ ಇಲ್ಲಲ್ಲ ಅಂತ ಜೋರಾಗಿ ಹೇಳ್ತಾಳೆ. ಏನೇ ಹೇಳ್ತಿದ್ದೆ? ಏನಿಲ್ಲ, ಇವಳು ಇನ್ನೂ ಗೊತ್ತಾದರೆ ಬೈತಾಳಂತ. ಏನಿಲ್ಲ ನಾನು ಬಿಸಾಡಿಬಿಟ್ಟೆ ಅಂತ ಹೇಳಿದ್ದು ಅಂತ ಹೇಳ್ತಾ. ಹೌದಾ ಬಿಸಾಡಿದ್ದೀಯ ಅಂತ ರೋಹಿಣಿಗೂ ಖುಷಿ ಆಗುತ್ತೆ. ಆದರೆ ಇಲ್ಲಿ ಇವಳು ಮಾಡೋ ಮಿಸ್ಟೇಕಿಂದ ರೋಹಿಣಿಗೆ ಮತ್ತೊಂದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿದ್ದದು ಇವಳು ಹೇಳಲ್ಲ, ಈ ಥರ ನಾನು ಬಿಸಾಡಿದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಇಲ್ಲಿ ಮನೋಜನ ಆಫೀಸಲ್ಲಿ ಯಾರೋ ಎಗ್ ಇಟ್ಟಿರ್ತಾರೆ, ಅದಕ್ಕೆ ಅವನು ಮತ್ತೊಬ್ಬ ಸ್ಟಾಪ್ ಹೇಳ್ತಾನೆ ಇದು ಈ ಥರ ಇಟ್ಟರೆ ಮಾಟ ಮಾಡಿದಾಗೆ ಅಂತ. ಅದಕ್ಕೆ ಮನೋಜನಿಗೆ ಹೆದರಿಕೆ ಆಗುತ್ತೆ. ಹಾಗೆ ಅವನ ಫ್ರೆಂಡನ ಹತ್ರ ಕರ್ಕೊಂಡು ಒಂದು ಜ್ಯೋತಿಷ ಹತ್ರ ಹೋಗ್ತಾನೆ. ಇಲ್ಲಿ ಮೀನಾ ಆರ್ಡ್ರ್ ಕೇಳಿಕೊಂಡು ಹೋಗ್ತಾಳೆ ಒಂದು ಇದು ಮಂಟಪದ ಇದಕ್ಕೆ. ಹಾಗೆ ಅವ್ರು ಹೇಳ್ತಾರೆ ಏನಾದರೂ ಇದ್ದರೆ ಹೇಳ್ತೀವಿ, ನಂಬರ್ ಕೊಡಿ ಅಂತ. ಅದೇ ಟೈಮಿಗೆ ಅವನು ಬರ್ತಾನೆ, ನನಗೆ ಜಾಬ್ ಇದೆ, ಈ ಥರ ಎಲ್ಲ ಇದಿದೆ, ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಅಂತ. ಅದಕ್ಕೆ ಕೇಳ್ತಾಳೆ ಮೀನಾ ಈಗ ಏನಾಗಬೇಕು ಅದಕ್ಕೆ? ಆದರೆ ಲವ್ ಮಾಡ್ತೀನಿ ಅಂತ ಹೇಳಲ್ಲ, ನೀವು ತುಂಬ ಚೆನ್ನಾಗಿದ್ದೀರ, ತುಂಬ ಲಕ್ಕಿ ಗರ್ಲ್, ನಿಮ್ಮ ಹೆಸರು ಏನಂತ ಹೇಳಿ ಅಂತ ಮತ್ತೆ ಹೇಳ್ತಾನೆ. ಸಾರಿ ಅಂತ ಇವಳು ಬೈದುಕೊಂಡು ಸೀದಾ ಬರ್ತಾಳೆ. ಅಲ್ಲಿ ಏನೇನೋ ಮಾಡ್ಲಿಕ್ಕೆ ಹೇಳ್ತಾರೆ, ನೋಡುವ ಏನಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಅಂತ ನೋಡುವ. ಮನೋಜ್ ಅಂತೂ ಎದುರಿದ್ದಾನೆ, ಅವನಿಗೆ ಈ ಥರ ಗಿಟ್ಟು ಏನೋ ಮಾಡಿದ್ದಾರೆ ಅಂತ. ಜ್ಯೋತಿಷ ಬೇರೆ ಥರ ಇದು ಮಾಡಲಿಕ್ಕೆ ಹೇಳಿದ್ದಾರೆ. ಈ ರೋಹಿಣಿಗಂತೂ ಕೋಪನೇ ಬರುತ್ತೆ, ಈ ಥರ ನಂಬ್ತಾನೆ ಅಂತ. ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ.